ಹಲೋ. ಹಲೋ. ಈ ಕರೆಕ್ಟ್ ಆಯ್ತಲ್ಲ ಅಂದ್ರೆ ಕಾಯ ಭೋಗಾಯಮಾನಂ ಪ್ರಾರಬ್ಧಂ. ಎಲ್ಲಿವರೆಗೂ ನಾನು ಪ್ರಾರಂಭದಲ್ಲಿ ಹೇಳಿದಂತೆ ಶರೀರ ಇರ್ತದ, ಆಯುಷ್ಯ ಇರ್ತದ, ಅಲ್ಲಿವರೆಗೆ ಮಾತ್ರ ಈ ಶರೀರಕ್ಕ ಭೋಗವನ್ನ ಕೊಡುವುದೇ ಪ್ರಾರಬ್ಧ. ಅದ್ರ ಕೆಲಸ ಏನಂದ್ರೆ ನೀನು ಹಿಂದೆ ಮಾಡಿದಂತ ಕರ್ಮಗಳ ಅನುಸಾರವಾಗಿ ಈ ಒಂದು ಪ್ರಾರಬ್ಧದಿಂದ ಬಂದಂತ ಶರೀರದಲ್ಲಿ ಆ ಸಂಚಿತ ಪ್ರಾರಬ್ಧದಲ್ಲಿ ಸ್ವಲ್ಪ ಭಾಗವನ್ನ ತಗೊಂಡು ಬಂದಿರ್ತದೆ ಶರೀರ. ಸಂಚಿತದಲ್ಲೇ ಸ್ವಲ್ಪ ಭಾಗವನ್ನ ತಗೊಂಡು ಈ ಶರೀರ ಹುಟ್ಟಿರ್ತದೆ. ಉಳಿದ ಬಹಳಷ್ಟು ಭಾಗ ಏನದಮ್ಮ, ಆ ಸಂಚಿತದ ಉಳಿದ ಭಾಗವೇ ಪ್ರಾರಬ್ಧ ಅನ್ನುವಂಥದ್ದು ಅದು ಕನ್ವರ್ಟ್ ಆಗಿ ಅದೇ ನಮ್ಮ ಶರೀರಕ್ಕ ಭೋಗವನ್ನು ಕೊಡ್ತದೆ. ಸಂಚಿತದ ಭಾಗವೇ ಶರೀರ, ಉಳಿದ ಭಾಗವೇ ಭೋಗ. ಅದಕ್ಕಾಗಿ ಆ ಭೋಗವನ್ನ ಅದನ್ನ ನಾವು ಸ್ವೀಕಾರ ಮಾಡಲೇಬೇಕು. ಆ ಕಾರಣದಿಂದ ಇಲ್ಲಿ ಇನ್ನೊಂದು ದೃಷ್ಟಾಂತವನ್ನು ನೀವು ಕೊಡ್ಬೇಕಾಗಿದ್ರೆ, ಮೊದಲು ಹಳ್ಳಿಯಲ್ಲಿ ಏನು ಮಾಡ್ತಿದ್ರಮ್ಮಂದ್ರೆ ದೊಡ್ಡ ದೊಡ್ಡ ರೈತರು ರಾಶಿಯನ್ನು ಮಾಡ್ತಿದ್ರು ಹೊಲದಲ್ಲಿ. ಜೋಳದ ರಾಶಿಯನ್ನ ಮಾಡಿ ಜೋಳವನ್ನ ಮನೆಗೆ ತೆಗೆದುಕೊಂಡು ಬಂದು ಆ ಉಳಿದಂತ ಯಾವ ದಂಟು ಸಪ್ಪೆ ಅಂತ ಏನ್ ಕರಿತೀವಿ, ದನಗಳು ಮೇಯುವಂತ ಸಪ್ಪೆ ಅದು, ಅದೆಲ್ಲ ತಮ್ಮ ತಮ್ಮ ಊರಿನ ಸಮೀಪದಲ್ಲಿ ದೊಡ್ಡ ಬಣವೆಯನ್ನು ಹಾಕ್ತಿದ್ರು. ಆ ಬಣವೆಯನ್ನು ಹಾಕಿ ಮನೆಗೆ ದನಗಳಿದ್ದಾಗ ಅವುಗಳ ಮೇಯಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟಷ್ಟೇ ದಿವಸ ಮನೆಗೆ ಒಲೆಯನ್ನು ಹೊತ್ತುಕೊಂಡು ಬಂದು ದನಗಳಿಗೆ ಹಾಕಿ ಅದು ಮುಗಿಸ್ತಿದ್ರು ಅವ್ರು. ಹೀಗೆ ಒಂದು ದೊಡ್ಡ ಮನೆತನ ಇತ್ತು, ಮನೆಯಲ್ಲಿ ದನ ಕರೆಗಳು ಬಹಳಷ್ಟಿದ್ವು. ಅವ್ರ ತಲೆ ಮೇಲೆ ಸಪ್ಪೆ ತರ್ತಿದ್ದಿಲ್ಲ, ಯಾಕಂದ್ರೆ ಸಾಕಾಗ್ತಿದ್ದಿಲ್ಲ ಅವ್ರು. ಅವರು ಆ ಬಡಿವೆಯಲ್ಲಿ ಹೋಗಿ ಒಂದು ದೊಡ್ಡ ಬಂಡಿಯನ್ನ ಕಟ್ಟಿಕೊಂಡು ಹೋಗಿ ಆ ಬಂಡಿ ತುಂಬಾ ಆ ಸಪ್ಪೆಯನ್ನು ತುಂಬಿಕೊಂಡು ಮನೆಗೆ ತರ್ತಿದ್ರು. ಅದು 2 ದಿನ 3 ದಿನ 1 ವಾರ ಸಾಕಾಗ್ತಿತ್ತು. ಆದ ತಕ್ಷಣ ಮತ್ತೆ ಹೋಗ್ತಿದ್ರು, ಪುನಃ ಬಂಡಿಯನ್ನು ತುಂಬಿಕೊಂಡು ಬಂದು ಮನೆಯ ಅಟ್ಟದಲ್ಲಿ ಸಪ್ಪೆಯನ್ನು ಹಾಕಿ ದನಗಳಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಅಲ್ಲಿ ದನಗಳಿಗೆ ಹಾಕ್ತಿದ್ರು. ಒಂದು ದಿನ ಅಚಾನಕ್ ಏನಾಯ್ತಂದ್ರೆ ಮನೆಯಲ್ಲಿ ಸಪ್ಪೆ ಖಾಲಿ ಆಗಿತ್ತು. ಸಪ್ಪೆ ಅಂದ್ರೆ ಅಥವಾ ಹುಲ್ಲು ಅಂತ ಅನ್ಬೋದು. ಆವಾಗ ಮತ್ತೆ ಹುಲ್ಲಿನ ಬಣಮೆಗೆ ಸಪ್ಪೆ ಬಣಮೆಗೆ ಹೋದ್ರು. ಬಂಡಿ ತುಂಬಾ ಹುಲ್ಲನ್ನ ಅಥವಾ ಸಪ್ಪೆಯನ್ನು ತುಂಬಿಕೊಂಡು ಬಂದ್ರು. ಅವರು ಬಣಮೆಯನ್ನು ಬಿಟ್ಟು ಸ್ವಲ್ಪ ದೂರ ಬಂದಿದ್ರು, ಇನ್ನೂ ಮನೆಗೂ ಬಂದಿಲ್ಲ, ಆ ಬಣಮೆಯಲ್ಲೂ ಇಲ್ಲ. ಮಧ್ಯದ ದಾರಿಯಲ್ಲಿ ಬಂಡಿಯನ್ನ ತುಂಬಿಕೊಂಡಂತ ಹುಲ್ಲಿನ ಬಂಡಿ ಆಗಲಿ ಸಪ್ಪೆ ಬಂಡಿ ಆಗಲಿ ಇತ್ತು. ಮನೆಯಲ್ಲಿ ನೋಡಿದ್ರೆ ಸಪ್ಪೆ ಇಲ್ಲ, ಹುಲ್ಲಿಲ್ಲ. ಈಗ ಬಂಡಿಯಲ್ಲಿ ಹುಲ್ಲು ಸಪ್ಪೆ ತುಂಬಿದೆ, ಆದ್ರೆ ಅದಕ್ಕಿಂತ ಹೆಚ್ಚಿನ ಹುಲ್ಲು ಸಪ್ಪೆ ಬಣವೆಯಲ್ಲಿ ಇದೆ. ಅದ ಹೇಳಿದ್ರೆ ಸ್ವಲ್ಪ ತಗೊಂಡು ಬಂದಲ್ಲ ಮೇಗೆ.
ಅಷ್ಟ್ರೊಳಗೆ ಏನಾಯ್ತು, ಆ ಬಣವಿಗೆ ಬೆಂಕಿ ಬಿತ್ರಿ. ಬೆಂಕಿ ಬಿತ್ತಾಗ ಅದು ದಗ 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 ಅಂತ ಅದೇನು ಹುಲ್ಲಿನ ಬಣಮೆ ಆಗಲಿ ಸಪ್ಪೆ ಬಣಮೆ ಆಗಲಿ ಸುಟ್ಟು ಭಸ್ಮ ಆಗೋಯ್ತು ನೋಡ್ರಿ. ಅದೆಲ್ಲ ಸುಟ್ಟು ಹೋಗಿತ್ತು. ಈಗ ಮನೆಯಲ್ಲೇ ಇಲ್ಲ, ಬಣಮೆಯಲ್ಲಿ ಕೂಡ ಇಲ್ಲ. ನಾವು ಮಧ್ಯದಲ್ಲಿ ಎಲ್ಲಿ ಆದಮ್ಮ, ಬಂಡಿ ತುಂಬಾ ಆದ್ ನೋಡಿ. ಬಂಡಿಯಲ್ಲಿ ಆದ. ಆ ಬಂಡಿಯಲ್ಲಿ ಇರ್ತಕ್ಕಂತ ಸಪ್ಪೆ ಆದ್ರ ಮನೆಗೆ ತಂದು 2-3 ದಿನ 8 ದಿನ ದನಗಳಿಗೆ ಹಾಕಿಬಿಟ್ಟು ಮೇಯಿಸ್ಬಿಟ್ರೆ ಅದೇನೈತಮ್ಮ, ನಿಲ್ಲಾಯ್ತು ನೋಡ್ರಿ. ಮನೆಯಲ್ಲಿ ಇಲ್ಲ, ಬಂಡಿಯಲ್ಲಿ ಇಲ್ಲ, ಬಣವೆಯಲ್ಲಿ ಇಲ್ಲ. ಅದಂಗ ಸರ್ವವು ಹೋಯ್ತು ನೋಡ್ರಿ. ಅದ್ರಂಗ ಇಲ್ಲಿ ಪ್ರಾರಬ್ಧ ಅನ್ನುವಂಥದ್ದು ದೊಡ್ಡ ಬಣವೆ ಇದ್ದಂಗ. ಆದ್ರೆ ಬಂಡಿಯಲ್ಲಿ ಇದ್ದದ್ದು ಸಂಚಿತ ಅನ್ನುವುದು ಬಣವೆ ಇದ್ದಂಗ. ಅದು ಪ್ರಾರಬ್ಧ ಅನ್ನುವಂಥದ್ದು ಬಂಡಿ ತುಂಬಿದ್ದಂಗ. ಈ ರೀತಿ ಆಗಾಮಿ ಅಂತಕ್ಕಂಥದ್ದು ಇಲ್ಲಿ ಮನೇಲಿ ಇದ್ದದ್ದು. ಈಗ ಆಗಾಮಿ ಇಲ್ಲಲ್ಲಮ್ಮ, ಮನೇಲಿಲ್ಲ. ಸಂಚಿತ ಅನ್ನೋದು ಬಣವೆಯಲ್ಲಿಲ್ಲ. ಆ ಬಣವೆಯಲ್ಲಿದ್ದೇ ಸ್ವಲ್ಪ ಕಡಿಗೆ ಆದದ್ದು ಏನದ ಉಳ್ಕೊಂಡದೆ. ಅದಾದ್ರೆ ಎಷ್ಟು ದಿನ ಇರ್ತದಮ್ಮ, ಮುಗಿತಾನೆ ಇರ್ತದ. ಅವು ದನಗಳು ತಿಂದು ಮೇಯಿಸ್ಬಿಟ್ರೆ ಅಲ್ಲಿಯೂ ಇಲ್ಲ, ಏನಿಲ್ಲ. ಅದರಂತೆ ಪೂರ್ವ ಜನ್ಮದ ಸಂಚಿತ ಅನ್ನುವಂತ ಕರ್ಮಗಳಲ್ಲಿ ಆ ದೊಡ್ಡ ಭೋಗದಲ್ಲಿ ಕಿಂಚಿತ್ತು ಅನ್ನುವಂತ ಶರೀರ ಆಗಿ ಹೊರಗ್ ಬಂದವ. ಬಣವೆಯಲ್ಲಿರುವಂತ ಹುಲ್ಲೇ ಬಂಡಿಯಲ್ಲಿ ಬಂದಂಗ ಹಿಂದಿನ ಜನ್ಮದ ಭೋಗಗಳಂದ್ರೆ ಈ ಶರೀರ ಈಗ ಬಂದವ. ಆದರೆ ಇವನಿಗೆ ಜ್ಞಾನಿಗೆ ಜ್ಞಾನದಿಂದ ಸಂಚಿತ ಕರ್ಮನೂ ನಾಶ ಆಗದ, ಆಗಾಮಿ ಅನ್ನುವಂಥದ್ದು ಏನು ಇಲ್ಲ. ನಡುವ ಶರೀರದಲ್ಲಿ ಏನು ಉಳ್ಕೊಂಡದ ಭೋಗ ಅಷ್ಟೇ ಉಳ್ದದ. ಅದನ್ನು ಕೂಡ ಸಂತೋಷದಿಂದ ಊಟ ಮಾಡಿ ಬಿಡ್ತಾನ. ಅಲ್ಲಿ ಏನು ಉಳ್ಕೊಂಡಿಲ್ಲ. ಅಂದ್ರೆ ನಮ್ಮ ನೇಮ ಸೂತ್ರ ಏನ್ ಹೇಳ್ತಂದ್ರೆ ಕರ್ಮಜನ್ಯ ಶರೀರ. ಕರ್ಮದ ಅವಶೇಷ ಉಳಿತು ಅಂದ್ರೆ ಈ ಶರೀರ ಬರಲೇಬೇಕು. ಜ್ಞಾನಿಗಳಿಗೆ ಕರ್ಮದ ಅವಶೇಷ ಇಲ್ಲಲ್ರಿ. ಹಾಗಾಗಿ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾತ್ ಕುರುತೆ ಅರ್ಜುನ ಅಂತ ಹಿಂಗೆ ವಿಚಾರ ಮಾಡಬೇಕಂತ. ಆ ಕಾರಣ ಆ ಶರೀರವಿರುವವರೆಗೆ ಭೋಗವನ್ನು ಉಣಿಸುವುದು. ಸಂಚಿತ ಕರ್ಮವು ಕಾರಣ ಶರೀರದ ಅಧೀನದಲ್ಲಿಯೂ ಇರ್ತದಂತ. ಸಂಚಿತ ಕರ್ಮ ಇಲ್ಲಿ ಅದ ಮುಂದೆ ಕಾರಣ ದೇಹ, ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಮೂರಾವಲ್ಲಮ್ಮ. ಆ ಮೂರರಲ್ಲಿ ಕಾರಣ ಶರೀರ ಹೊಲದಾಗ ಹುಲ್ಲಿನ ಬಣವಿದ್ದಂಗ ಈ ಪ್ರಾರಬ್ಧ ಮೊದಲು ಎಲ್ಲಿತ್ತು ಅಂದ್ರೆ ಸಂಚಿತ ಕಾರಣ ಶರೀರದಲ್ಲಿ ಇರ್ತಾವ. ಹಿಂದೆ ಇರುವಂತದ್ದೇ ಕಾರಣ ಶರೀರ. ಆ ಕಾರಣ ಶರೀರದ ವಾಸನೆಗಳೇ ಸ್ವಪ್ನಕ್ಕೆ ಕಾರಣ ಆಯ್ತು, ಸುಸುಪ್ತಿಗೂ ಸ್ವಪ್ನ ಜಾಗ್ರಕ್ಕೂ ಕಾರಣ ಆಯ್ತು. ಮೊದಲು ಎಲ್ಲಿತ್ತಮ್ಮ ಅಂದ್ರೆ ಹೊಲದಾಗ ಹೆಂಗ ಸಪ್ಪಿತ್ತು, ಈ ಭೋಗಗಳೆಲ್ಲವೂ ಮೊದಲು ಕಾರಣ ಶರೀರದಲ್ಲಿ ಇದ್ವು ಅಂತ. ಪ್ರಾರಬ್ಧ ಕರ್ಮ ಎಲ್ಲಿರ್ತದಂದ್ರೆ ಸಂಚಿತ ಕರ್ಮವು ಕಾರಣ ಶರೀರದ ಅಧೀನದಲ್ಲಿಯೂ, ಆಗಾಮಿ ಕರ್ಮವು ಸೂಕ್ಷ್ಮ ಶರೀರದ ಅಧೀನದಲ್ಲಿ ಇರ್ತವೆ. ಸೂಕ್ಷ್ಮ ಶರೀರದಲ್ಲಿ ಆಮೇಲೆ ಅದೆಲ್ಲಿ ಮನೋವಾಸನೆ, ನಮ್ಮ ಮನಸ್ಸಿನಲ್ಲಿ ಯಾವ್ಯಾವ ವಾಸನೆಗಳವ ಅದೇ ವಾಸನೆ ಪ್ರಕಾರ ಜೀವಿಗಳ
ಹ್ಮ್ ವ್ಯವಹಾರಗಳು, ಹ್ಮ್ ಅವರ ಭೋಗಗಳು ಹ್ಮ್ ಹ್ಮ್ ಬೇರೆ ಬೇರೆ ಆಗಿ ಕಾಣಲಿಕ್ಕೆ ಕಾರಣ ಏನಂದ್ರೆ ಹ್ಮ್ ಹ್ಮ್ ಅದು ಪ್ರಾರಬ್ಧ ಅನ್ನುವಂಥದ್ದು ಹ್ಮ್ ಸೂಕ್ಷ್ಮವಾದ ಆಗಾಮಿ ಇರ್ತದ. ಹ್ಮ್ ಹ್ಮ್ ಈ ರೀತಿ ಹ್ಮ್ ಆಗಾಮಿ ಕರ್ಮವು ಸೂಕ್ಷ್ಮ ಶರೀರದ ಅಧೀನದಲ್ಲಿ ಇರ್ತಾವ. ಹ್ಮ್ ಹ್ಮ್ ಪ್ರಾರಬ್ಧ ಕರ್ಮ ಎಲ್ಲಿ ಇರ್ತದಂದ್ರೆ ಹ್ಮ್ ಸ್ಥೂಲವಾದ ಶರೀರ ಪ್ರಾರಬ್ಧ ಅಧೀನ. ಹ್ಮ್ ಹ್ಮ್ ಸ್ಥೂಲವಾದ ಶರೀರದಲ್ಲಿ ಹ್ಮ್ ಹ್ಮ್ ಪ್ರಾರಬ್ಧ ಅಧೀನ, ಅದರ ಅಧೀನ ಶರೀರ ಅಧೀನ ಇರ್ತದೆ. ಹೌದು. ಹ್ಮ್ ಆದ್ರೆ ಇಲ್ಲೇನಾಯ್ತು ಅಂದ್ರೆ ಹ್ಮ್ ಈ ಇದ್ರೂ ಕೂಡ ಹ್ಮ್ ಹ್ಮ್ ಪ್ರಾರಬ್ಧ ಕರ್ಮವು ಮುಗಿದ ಒಡನೆಯೇ ಸ್ಥೂಲ ಶರೀರವು ನಾಶ ಆಗ್ತದೆ. ಹ್ಮ್ 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 ಜ್ಞಾನದಿಂದ ಕಾರಣ ಶರೀರ ಸೂಕ್ಷ್ಮ ಶರೀರ ನಷ್ಟ ಆಗ್ಯಾವ. ಹ್ಮ್ ಹ್ಮ್ ಹೌದು. ಅವನಲ್ಲಿ ಇರುವಂತ ಅಜ್ಞಾನ, ಹ್ಮ್ ಹ್ಮ್ ಅಜ್ಞಾನದ ಕಾರ್ಯವಾದಂತ ಮನಸ್ಸು, ಹ್ಮ್ ಹ್ಮ್ ಆ ಮನಸ್ಸು ಭ್ರಾಂತಿಗೊಳಗಾಗಿ ತನ್ನ ಸ್ವರೂಪವನ್ನ ತಾನು ಮರೆತುಕೊಂಡು ಹ್ಮ್ ಹ್ಮ್ ಕಾಮ ಕ್ರೋಧಾದಿಗಳಿಗೆ ಗುರಿಯಾಗಿ ಹ್ಮ್ ಹ್ಮ್ ಮಾಡಬಾರದ ಎಲ್ಲಾ ಕರ್ಮವನ್ನ ಮಾಡಿ ಹ್ಮ್ ಹ್ಮ್ ಆ ಕರ್ಮದ ಫಲವನ್ನ ಭೋಗಿಸಲಿಕ್ಕೆ ಹ್ಮ್ ಹ್ಮ್ ಮತ್ತೆ ಜನ್ಮವನ್ನ ಎತ್ತಲಿಕ್ಕೆ ಕಾರಣವಾದವು ಹ್ಮ್ ಹ್ಮ್ ಆಗಾಮಿ ಹ್ಮ್ ಅನ್ನುವಂಥದ್ದು, ಸಂಚಿತ ಅನ್ನುವಂಥದ್ದು ಎರಡು ಕರ್ಮ. ಹೌದು. ಹ್ಮ್ ಜ್ಞಾನಾಗ್ನಿಯಿಂದ ಇವನು ಎರಡೂ ಸುಟ್ಟೋಗ್ಯಾವ ಅಂತ ಅರ್ಥ ಮಾಡೋದು. ಹೌದು. ಹೌದು ಹೌದು ಕಾರಣ ಶರೀರ ನಷ್ಟ ಆಗ್ಯದ, ಹ್ಮ್ ಹ್ಮ್ ಹೌದು. ಅದರ ಜೊತೆ ಎಲ್ಲವೂ ನಷ್ಟ ಆಗ್ಯವ. ಹ್ಮ್ ಹ್ಮ್ ಮತ್ತೆ ಸೂಕ್ಷ್ಮತನು ನಷ್ಟ ಆಗ್ಯದ, ಹ್ಮ್ 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 ಅದರ ಜೊತೆ ಇರುವಂತ ಎಲ್ಲವೂ ನಷ್ಟ ಆಗಿ ಸುಟ್ಟೋಗ್ಯಾವ. ಹ್ಮ್ ಹ್ಮ್ ಏನ್ ನೋಡ್ಕೊಂಡದಮ್ಮ ಅಂದ್ರೆ ಸ್ಥೂಲವಾದ ಶರೀರ ಅದ. ಹ್ಮ್ 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 ಈ ಸ್ಥೂಲ ಶರೀರ ಯಾವಾಗ ನಾಶ ಆಗ್ತದ ಹ್ಮ್ ಹ್ಮ್ ಆವಾಗಲೇ ಪ್ರಾರಬ್ಧ ಕೂಡ ಮುಗಿದೋಗ್ತಾವ. ಹ್ಮ್ ಹ್ಮ್ ಆದ್ದರಿಂದ ಹ್ಮ್ ಹ್ಮ್ ಪ್ರಾರಬ್ಧ ಕರ್ಮವನ್ನು ಹ್ಮ್ ಬರೀ ಈ ಲೋಕದ ಮಾನವರಷ್ಟೇ ಅಲ್ಲ, ಹ್ಮ್ ಹ್ಮ್ ಈ ಲೋಕದಲ್ಲಿ ಹುಟ್ಟಿದಂತ ಜ್ಞಾನಿಗಳಷ್ಟೇ ಅಲ್ಲ, ಹ್ಮ್ ಈ ಲೋಕದಲ್ಲಿ ಹುಟ್ಟಿದಂತ ಜ್ಞಾನಿಗಳು ಅಷ್ಟೇ ಅಲ್ಲ, ಹ್ಮ್ ಹ್ಮ್ ಹರಿ ಹ್ಮ್ ಹರಾದಿ ಅಂತ ಹೇಳಿದ್ರು ಅವ್ರು. ಹ್ಮ್ ಹ್ಮ್ ಹರಿಹರಾದಿ ಅಂದ್ರೆ ಬ್ರಹ್ಮ ವಿಷ್ಣು ರುದ್ರಯು ಕೂಡ ಹ್ಮ್ ಹ್ಮ್ ಈ ಪ್ರಾರಬ್ಧವನ್ನ ಅವರು ಭೋಗಿಸಲೇಬೇಕು ಹ್ಮ್ 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 ಅಂತ ಅಂದಾಗ ಹ್ಮ್ ಜ್ಞಾನಿಗೆ ಏಕೆ ಪ್ರಾರಬ್ಧ ಅಂತ ಅನ್ನಂಗಿಲ್ಲ. ಹ್ಮ್ 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 ಯಾಕಂದ್ರೆ ಇದು ಬಿಟ್ಟ ಬಾಣ ಇದ್ದಂಗೆ ಅಂತ. ಹೌದು. ಹ್ಮ್ ಹ್ಮ್ ಕಾರಣ ಹ್ಮ್ ಇನ್ನೊಂದು ಉಪಮಾನದಲ್ಲಿ ಹ್ಮ್ ಹ್ಮ್ ಹರಿಹರಾದಿ ದೇವತೆಗಳಿಂದಲೂ ಸಹ ಅನುಭವಿಸದೆ ಮುಗಿಯಲಾರದೆಂದು ಹ್ಮ್ ಗ್ರಂಥಕರ್ತರು ತಿಳಿಸಿದ್ದಾರೆ. ಹ್ಮ್ 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 ಹೇಗೆ ಅಂದ್ರೆ ಹ್ಮ್ ಹ್ಮ್ ಇನ್ನೊಂದು ಪ್ರಮಾಣದಿಂದ ಸಗಣಿಯಿಂದ ತಯಾರಿಸಿದ ಹ್ಮ್ ಹ್ಮ್ ನಿರ್ಜೀವಿ ಗಣಪತಿ. ಹ್ಮ್ ಹ್ಮ್ ನಾವು ಹ್ಮ್ ಗಜಾನನ ಅಂದ್ರೆ ಗಣಪತಿ ಅನ್ನುವಂತ ಗಣೇಶ ಉತ್ಸವದಲ್ಲಿ ಹ್ಮ್ ಹ್ಮ್ ಸಗಣಿಯಿಂದ ಮಾಡಿರ್ತಾರ ಹ್ಮ್ ಹ್ಮ್ ಅಥವಾ ಕೆಸರಿಂದ ಅದು ಕೂಡ ಮಾಡಿರ್ತಾರಮ್ಮ ಹ್ಮ್ ಗಣೇಶನ ಮೂರ್ತಿ. ಹ್ಮ್ ಆದ್ರೆ ಅದಕ್ಕೆ ಜೀವ ಇಲ್ಲ. ಹ್ಮ್ ಹ್ಮ್ ಜೀವ ಇಲ್ಲದಿದ್ದರೂ ಕೂಡ ಗಣೇಶನ ಮೂರ್ತಿಗೆ ಹ್ಮ್ ಹ್ಮ್ ಗೆದ್ಲೆ ಹುಳಗಳ ಕಾಟವನ್ನು ಅನುಭವಿಸಬೇಕಾಗುತ್ತದೆ. ಹ್ಮ್ ಹ್ಮ್ ಅಂದ್ರೆ ಹೆಂಡೆಯಲ್ಲಿರುವಂತ ಹುಳಗಳನ್ನ ಹ್ಮ್ ಹ್ಮ್ ಅವು ಕಾಟ ಕೊಡ್ತಾವ, ತೊಂದ್ರೆ ಕೊಡ್ತಾವ ನೋಡು. ಹೌದು. ಹ್ಮ್ ಹ್ಮ್ ಗೆದ್ದಲ ಹುಳಗಳ ಕಾಟವನ್ನು ಅನುಭವಿಸಬೇಕಾಗುತ್ತದೆ ಎಂದು ಹ್ಮ್ ಹ್ಮ್ ಪ್ರತ್ಯಕ್ಷ ಉಪಮಾನವನ್ನ ತಿಳಿಸಿರುತ್ತಾರೆ. ಹ್ಮ್ ಹ್ಮ್ ಇಂಥ ನಿರ್ಜೀವಿಯಾದ ಗಜಾನನಿಗೆ ಪ್ರಾರಬ್ಧ ಕರ್ಮವು ಬಿಟ್ಟಿಲ್ಲವೆಂದ ಮೇಲೆ
ಹ್ಮ್ ಹ್ಮ್ ಸಜೀವಿಗಳಾದವರ ವಿಷಯದಲ್ಲಿ ಮತ್ತೆ ಹೇಳುವುದೇನು? ಹ್ಮ್ ಹ್ಮ್ ನಿರ್ಜೀವವಾದ ಗಜಾನಿಗೆ ಬಿಡಂಗಿಲ್ಲ. ಸಜೀವರಾಗಿರ್ತಕ್ಕಂಥವರ ವಿಷಯದಲ್ಲಿ ಬೇರೆ ಏನ್ ಹೇಳ್ಬೇಕಂತ ಅಂದ್ರೆ ಅವರಿಗೂ ಕೂಡ ಪ್ರಾರಬ್ಧ ಕಾಟ ಕೊಟ್ಟು ಹೋಗ್ತಾವ. ಪ್ರಾರಬ್ಧದಲ್ಲಿ ಸುಖ ಇದ್ರೆ ಸುಖ ಕೊಡ್ತದ, ದುಃಖ ಇದ್ರೆ ದುಃಖ ಕೊಡ್ತದ. ಆದರೂ ಕೂಡ ಜ್ಞಾನಿಗಳ ದೃಷ್ಟಿಯಲ್ಲಿ ಸುಖ ದುಃಖ ಅನ್ನುವಂಥದ್ದು ಎರಡು ಇರೋದಿಲ್ಲ. ಕಾರಣ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟ ವಿಷಯಗಳೇ ವಿನಃ ಈ ಸ್ಥೂಲ ಸೂಕ್ಷ್ಮ ಕಾರಣ ದೇಹಿಗಳಿಗೆ ಸಾಕ್ಷಿಯಾದ ಪ್ರತ್ಯೇಗಾತ್ಮ ನಾನು ಅಂದವನಿಗೆ ಅದು ಗಣಪತಿಗೆ ಹೆಂಗ ಕಾಟ ಕೊಟ್ಟರು ಕೂಡ ಯಾವುದು ಇಲ್ಲ ಅಂತ ಅರ್ಥ ಮಾಡಬೇಕು. ಅದರಂತೆ ಪ್ರಾರಬ್ಧ ಕರ್ಮವನ್ನು ಜ್ಞಾನಿಯು ಅನುಭವಿಸಲೇಬೇಕು. ಯಾರೇ ಇರಲ್ಲ ಅವರು. ಈ ವಿಷಯವನ್ನ ಇದೇ ಗ್ರಂಥಕರ್ತರು ಕನ್ನಡ ಭಾಷೆಯಲ್ಲಿ ಬರೆದ ಕೈವಲ್ಯ ಕಲ್ಪವರಿ ಅಂತ ಒಂದು ಗ್ರಂಥ ಅದಲ್ಲಮ್ಮ, ಸರ್ಪಭೂಷಣರೇ ಬರೆದದ್ದು. ಆ ಗ್ರಂಥದಲ್ಲಿ ಕೂಡ ಪ್ರಾರಬ್ಧದ ಬಗ್ಗೆ ಹೇಳುವಾಗ ಸುರ ನರ ಉರಗ, ಸುರ ನರ ಉರಗರನೇ ತಿಕ್ಕಿ ಮುಖ್ಯದೆ ಪಾಪಿ ವಿಧಿಯೇ. ನೀನ್ ಯಾರಿಗ್ ಬಿಟ್ಟಿದ್ದೆ ಅಂದ್ರೆ ದೇವತೆಗಳಿಗೂ ಬಿಟ್ಟಿಲ್ಲ, ನರಗಳಿಗೂ ನರಮಾನವರಿಗೂ ಬಿಡಂಗಿಲ್ಲ, ಮತ್ತು ರಕ್ಕಸರಿಗೂ ಬಿಟ್ಟಿಲ್ಲ. ಅವರೆಲ್ಲರನ್ನ ತಿಕ್ಕಿ ತಿಕ್ಕಿ ಮುಕ್ಕಿದೆ ಪಾಪಿ. ಒಂದು ಮುಗಿತು ಅನ್ನೋದ್ರಾಗ ಇನ್ನೊಂದು ನೀನೇನಾದ್ರೂ ಅವರ ಮೇಲೆ ಪ್ರಯೋಗ ಮಾಡದೆ, ಅದಕ್ಕೆ ಪಾಪಿ ವಿಧಿಯೇ. ಸಾಮಾನ್ಯ ಅಜ್ಞಾನಿಗಳಿಗೆ ತಿಕ್ಕು, ಸಾಮಾನ್ಯ ಜನರಿಗೆ ಕಷ್ಟವನ್ನು ಕೊಡು, ಮತ್ತೆ ತಿಳಿದಂತ ಜ್ಞಾನಿಗಳಿಗೆ ವಿಚಾರವಾದಿಗಳಿಗೆ ಸಾಧಕರಿಗೆ ನೀನು ಇಷ್ಟು ಕಷ್ಟವನ್ನು ಕೊಡಬಾರದು ಅಂತ ನಾನಂತೀನಿ. ಆದ್ರೆ ನೀನು ಯಾರನ್ನ ಬಿಟ್ಟಿಲ್ಲ, ವಿಧಿ. ವಿಧಿ ಅಂದ್ರೆ ಹಣೆ ಬರ ಅಂದ್ರೆ, ಪ್ರಾರಬ್ಧ ಅಂದ್ರೆ, ನಸೀಬ ಅಂದ್ರೆ ಒಂದೇ ಅರ್ಥ. ಅದಕ್ಕೆ ಅವ್ರು ಹೇಳಿದ್ರು ಅರೆರೆ ಅಂದ್ರು. ಅವ್ರು ಅರೆರೆ ಅಂದ್ರೆ ಆಶ್ಚರ್ಯ ಆಗ್ತದ. ಏನನ್ನ ನೋಡಿ ಅಂದ್ರೆ ಅರೆರೆ ಎನ್ನಯ ಸಾಮರ್ಥ್ಯಕ್ಕೆ ಬೆಲೆಯಿಲ್ಲ ಪಾಪಿ ವಿಧಿ. ನಿನ್ನ ಸಾಮರ್ಥ್ಯ ಶಕ್ತಿ ಎಷ್ಟಾದಂತ ಹೇಳಲಿಕ್ಕೆ ಅಸಾಧ್ಯ ಅದ. ಅದಕ್ಕೆ ಪಾಪಿ ವಿಧಿ ಅಂತ ಅಲ್ಲಿನೂ ಹೇಳ್ಯಾರ. ಈ ರೀತಿ ಎಂಬ ಪದ್ಯದಲ್ಲಿ ಪ್ರಾರಬ್ಧ ಕರ್ಮವನ್ನು ಗೆಲ್ಲಲು ಯಾರಿಂದಲೂ ಆಗಲಾರದು ಎಂಬುದನ್ನು ಪಾಪಿ ವಿಧಿ ಎಂದು ಪ್ರಾರಬ್ಧ ಕರ್ಮಕ್ಕೆ ಸಂಬೋಧಿಸಿ. ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಅಷ್ಟು ಸಾಮರ್ಥ್ಯ ಆದ ಮಾತು. ಅದಕ್ಕೆ ಅಜ್ಞಾನಿಗಳೆಲ್ಲವನ್ನ ಅಳ್ಳಾಡಿಸ್ಬಿಡ್ತದ. ಜೀವಂತವಾಗಿರುವ ಆಯುಷ್ಯವನ್ನ ನಷ್ಟವನ್ನ ನಾಶವನ್ನ ಮಾಡಬೇಕು. ಈ ಕಷ್ಟಗಳಿಗೆ ತಿಕ್ಕು ಮುಕ್ಕುವಂತ ಪ್ರಾರಬ್ಧಕ್ಕ ಬದುಕಲೇಬಾರದು ಅಂತ ಎಷ್ಟೋ ಜನ ಆಯುಷ್ಯವನ್ನು ಕಳ್ಕೊಂಡ. ಒಂದು ಎಷ್ಟು ಸಾಮರ್ಥ್ಯ ಆದಂತ ಕಷ್ಟಗಳಿಗೆ ಸೋತ್ರು, ಕಷ್ಟಗಳನ್ನ ಅನುಭವಿಸಲಾರದೆ ದಿಕ್ಕೆಟ್ಟು ಹೂಡಿದ್ರು, ಆ ದುಃಖಗಳನ್ನ ಅನುಭವಿಸಲಾರದೆ ಬಹಳ ಚಿಂತೆಗೀಡಾದ್ರು.
ಇಷ್ಟೆಲ್ಲ ಎಂತೆಂತವರ ಕತೆ ಹೆಂಗ ಮಾಡಿದ್ದಿ ಪಾಪಿ ವಿಧಿಯೇ. ಅದಕ್ಕೆ ಅಂದರೆ ಜ್ಞಾನಿಗಳು ಕೂಡ ಪ್ರಾರಬ್ಧ ಕರ್ಮವನ್ನ ಅನುಭವಿಸಲೇಬೇಕೆಂಬ ಭಾವ. ಮತ್ತ ಈಗ ಗೊತ್ತಾಯ್ತು ನೋಡಮ್ಮ, ಈಗ ಅರ್ಥ ಆಗ್ತಿಲ್ಲಮ್ಮ. ಅವರೆಲ್ಲ ಇಷ್ಟು ಬರೀ ಆಧ್ಯಾತ್ಮಿಕ ಅಂತಾರ, ಮತ್ತೆ ಒಳ್ಳೆ ಕಾರ್ಯವನ್ನ ಮಾಡ್ತಾರ, ಗುರು ಅಂತಾರ, ಶಿಷ್ಯ ಅಂತಾರ, ಸಾಧು ಅಂತಾರ, ಸತ್ಪುರುಷ ಅಂತಾರ. ನಮ್ಮಂತ ಅಜ್ಞಾನಿಗಳು ಹಿಂಗಾಗಲಪ್ಪ, ಅವ್ರು ಹಿಂಗ್ಯಾಕ ಆಗ್ಬೇಕು ಅಂತಾರಿಲ್ಲ ನಮ್ಮ ಜನಗಳು. ಅದಕ್ಕೆ ಶಾಸ್ತ್ರ ಕೇಳಿದಾಗ ಪಕ್ಕ ಗೊತ್ತಾಗದಮ್ಮ. ಶಾಸ್ತ್ರ ಕೇಳಂದ್ರೆ ಮನಸ್ಸು ಚಂಚಲ ಆಗ್ತಾವ. ಇದರಿಂದ ಏನಾಗ್ತದ, ನಾವೇ ತಪ್ಪು ದಾರಿ ಹೊಂಟಿವೇನಂತ ಸಂಶಯ ಬರ್ತದ. ಇವರೆಲ್ಲ ಲೋಕದವರ ಅಜ್ಞಾನಿಗಳ ಮಾತು ಕೇಳಿದ್ರೆ ತಪ್ಪು ದಾರಿ, ನಾವ್ರದೇ ಸರಿದಾರ, ನಾವೇ ತಪ್ಪು ಮಾರ್ಗವನ್ನು ಹಿಡಿದೀವಿ ಅನ್ನುವಂತ ಪ್ರಸಂಗ ಕೂಡ ಬರ್ತಾವ. ಈ ಎಲ್ಲಾ ಸಂಶಯಗಳು ನಿವೃತ್ತಿ ಆಗ್ಬೇಕಾದ್ರೆ ಈ ರೀತಿಯಾಗಿ ಕ್ರಮವತ್ತಾಗಿ ಶಾಸ್ತ್ರಗಳನ್ನ ಶ್ರವಣ ಮಾಡ್ಬೇಕು. ನಾವು ಶ್ರವಣ ಮಾಡಿದ್ರೆ ಸತ್ಯ ಅಂತ ಒಪ್ಪಿಗೆ ಮನನ ಆದಂಗೆ. ಮನನ ಮಾಡಕ್ಕೆ ಏನ್ ಬಹಳ ವರ್ಷ ಬೇಕಿಲ್ಲ, ಆ ಕ್ಷಣದಲ್ಲಿ ಹೌದು ಅಂದ್ರೆ ಆಯ್ತು, ಅದು ಮನನ ಆದಂಗೆ. ಅದರಲ್ಲಿ ಮತ್ತೆ ಯಾವತ್ತು ಸಂಶಯ ಬರಲಾರ್ದ ಇರುವುದೇ ನಿಧಿಧ್ಯಾಸ. ನಿಧಿಧ್ಯಾಸಕ್ಕೆ ಮತ್ತೆ ಬೇರೆ ಹೋಗೋದಲ್ಲ. ಸಹಜವಾಗಿ ಗುರುಗಳಿಗೆ ಅಂತಾರ, ಅವ್ರಿಗೆ ಯಾಕೆ ಹಿಂಗ್ ಬರ್ತಾವ್ರಿ, ಸಾಧಕರಿಗೆ ಅಂತಾರ, ಎಷ್ಟು ಪುಣ್ಯ ಮಾಡ್ತಾರೆ ಅವರು, ಪುಣ್ಯದಲ್ಲಿ ಎತ್ತಿದ ಕೈ, ಪ್ರತಿಯೊಂದಕ್ಕೂ ಅವರು ದಾನ ಧರ್ಮ ಪುಣ್ಯ ಪ್ರತಿಯೊಂದಲ್ಲಿ ಇಷ್ಟು ಖರ್ಚು ಮಾಡ್ತಾರ, ಮತ್ತೆ ಅವ್ರಿಗೆ ಯಾಕೆ ರೋಗ ಬಂದು ಅಂತ ಕೇಳ್ತಾರೆ ಮಂದಿ. ಸಹಜವಾಗಿದು. ಆದ್ರೆ ಅದು ಶರೀರಕ್ಕ ಬಂದು ಹೋಗುವಂತ ಪ್ರಾರಬ್ಧ ವಿನಃ ಅವರಿಗೆ ಸಂಚಿತ ಆಗಾಮಿ ನಷ್ಟ ಆಗ್ಯದ. ಪ್ರಾರಬ್ಧ ಸುಖದ ಕವನ ಧೈರ್ಯವಾಗಿ ಉಣ್ತಾರ. ಆಮೇಲೆ ಇದು ಶೂನ್ಯತ್ವ, ಏನು ಇಲ್ಲದಂತೆ ಮುಂದ ಹುಟ್ಟಕ್ಕೆ ಬೀಜನೇ ಇಲ್ಲಲ್ರಿ. ಬೀಜ ಇಲ್ಲಂದ್ರೆ ಬೆಳೆ ಇಲ್ಲಿಂದ ಬರ್ತದ. ಹಾಗಾಗಿ ಅವರಿಗೆ ಕೂಡ ಅನುಭವಿಸಬೇಕೆಂಬ ಭಾವ ಅಂತ ಹೇಳಿ. ಕಾರಣ ಏನಾಯ್ತು ಅಂದ್ರೆ, ಅರಿವೆಂಬ ಅಗ್ನಿಯಲ್ಲಿ, ಜ್ಞಾನಾಗ್ನಿ ಅಂದ್ರೆ ಅರಿವು ಅಂತ. ಅದು ಎಂಥ ಅರಿವು ಅಂದ್ರೆ, ಆ ಬ್ರಹ್ಮ ನಾನೇ ಇದ್ದೇನೆ ಅನ್ನುವಂತ ಅರಿವು. ಅದು ಆ ಅರಿವು ನಾನೇ ಪರಮಾತ್ಮನಿದ್ದೇನೆ, ಬ್ರಹ್ಮ ಇದ್ದೇನೆ ಅಂತ ದೃಢವಾದ ಏನು ನಿಶ್ಚಯ ಅದಮ್ಮ, ಅದರಲ್ಲಿ ಯಾವ ಭೇದ ಇಲ್ಲ, ಯಾವ ಅಭೇದದ ಅರಿವಂತ. ಅದು ಅಭೇದ ಜ್ಞಾನ, ಭೇದ ಜ್ಞಾನ ಬೇರೆ. ಬಹಳ ಮಂದಿಗೆ ಪರಮಾತ್ಮನ ಜ್ಞಾನ ಅದಿಲ್ಲ ಅಂದ್ರೆ ಭೇದ ಅವಲ್ಲಿ. ಏನು ಭೇದ ಅಂದ್ರೆ, ಪರಮಾತ್ಮ ಬೇರೆ ನಾನು ಬೇರೆ, ದೇವ್ರು ಬೇರೆ ನಾನು ಬೇರೆ, ದೇವ್ರು ದೊಡ್ಡವನು ನಾ ಸಣ್ಣವನು, ಅವನು ಕೊಡವನು ನಾ ತಗೊಳವನು ಅನ್ನುವಂತ ಈ ಭೇದ ದೇವ್ರ ಅವ್ರ ಲಕ್ಷ್ಯದಲ್ಲಿ. ಆದ್ರೆ ನಾನೇ ದೇವ್ರು ಅನ್ನುವಂತ ಜ್ಞಾನ ಇಲ್ಲ ಅವ್ರಿಗೆ. ಅಂತ ಜ್ಞಾನ ಅಲ್ಲ, ಇಲ್ಲಿ ಅಭೇದ ಜ್ಞಾನ. ಆ ಅರಿವೇನದ, ಆ ಅರಿವಿನ ಅಗ್ನಿಯಲ್ಲಿ ಅಂದ್ರು, ಅದರಲ್ಲಿ ಸಂಚಿತ ಆಗಾಮಿ ಎಂಬ 2 ವಿಧ ಕರ್ಮಗಳು ಸುಟ್ಟು. 2 ಸುಟ್ಟೋದು, ಕರ್ಪೂರ ಮತ್ತು ಹತ್ತಿ ಸುಟ್ಟಾಗ. ಭೋಗಕ್ಕಾಗಿ ಹುರಿದ ಬೀಜದ ತರದಿ ಪ್ರಾರಬ್ಧ ಕರ್ಮ ಒಂದು ಉಳಿಯುವುದು. ಆ ಮನೆಗೆ ಏನಮ್ಮ, ಕರ್ಪೂರ ಇಲ್ಲ, ಭೋಗಕ್ಕ ಬಟ್ಟೆ, ಭೋಗ ಉಡಕ್ ಬಟ್ಟೆ ಇಲ್ಲ, ಬೆಳಗಾಕ ಕರ್ಪೂರ ಇಲ್ಲ, ಇರಕ್ ಮನೆ ಇಲ್ಲ.
ಇವ್ ಮೂರೆಲ್ಲ ಆದ್ರೆ ತಿನ್ನಕ್ ಸ್ವಲ್ಪ ಕಾಳ ಅವ್ ನೋಡ್ರಿ. ಹ್ಮ್ 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 ತಿನ್ನಕ್ ಸ್ವಲ್ಪ ಕಾಳು ಉಳ್ಕೊಂಡವ. ಅದರಂತೆ ಹುರಿದ ಬೀಜದ ತೆರದಿ ಪ್ರಾರಬ್ಧ ಕರ್ಮ ಒಂದೇ ಉಳಿಯುವುದು. ಯಾರಿಗೆ ಅಂದ್ರೆ ಜ್ಞಾನಿಗಳಿಗೆ ಅಂತ. ಅವ್ರು ಏನ್ ಮಾಡ್ತಾರ ಅಂದ್ರೆ ವಿಚಾರ ಮಾಡಲು ಪರೀಕ್ಷಿಸಲಿಕ್ಕೆ ಆ ಕರ್ಮ ಜನ್ಮಕ್ಕೆ ಅಂಕುರವಲ್ಲ. ಅದೇನಮ್ಮ ಹುಟ್ಟಕ ಮತ್ತೆ ಅವ್ರು ಏನು ಉಳ್ಕೊಂಡಿಲ್ಲ ಅಂತ. ಮತ್ತೆ ಇಷ್ಟೇ ಅಲ್ಲದೆ ಹರಿಹರಾದ್ಯರು ಕೂಡ ಪ್ರಾರಬ್ಧ ಗೆಲ್ಲಲಿಕ್ಕೆ ಹರಿಯರು. ಯಾಕಂದ್ರೆ ಸಗಣಿ ಗಣಪತಿಯು ಸಹ ಹುಳಗಳಂ ಕೂಡಿಕೊಂಡಿಲ್ಲವೇನು ಅಂತ ತಮ್ಮ ಸ್ವರೂಭಾವದ ದೃಷ್ಟಾಂತವನ್ನು ಕೊಟ್ಟು ಹೇಳಿದ್ರು ನಮ್ಗೆ. ಇಷ್ಟೆಲ್ಲ ಕೇಳಿದ್ವಿ ಈಗ. ಅಂದ್ರೆ ಒಬ್ಬ ಆತ್ಮಜ್ಞಾನಿ ಹೇಗಿರ್ತಾನಂತ ನಿಶ್ಚಯ ಆಯ್ತಲ್ಲ. ಆಯ್ತು. ಜ್ಞಾನಿಯು ಅವಶ್ಯವಾಗಿ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕೆಂತಲೂ ಅವರವರ ಪ್ರಾರಬ್ಧ ಕರ್ಮದಂತೆ ಅವರ ವ್ಯವಹರಿಸುವುದಂತಲೂ ಇಲ್ಲಿ ಹೇಳಲ್ಪಟ್ಟಿತ್ತು. 2-3 ಶ್ಲೋಕಗಳ ಪರ್ಯಂತ. ಆದರೆ ಅಂದ್ರೆ ಬಂತು ಸಂಶಯ ಅಂತ ಅರ್ಥ. ಆ ಜ್ಞಾನಿಯು ವ್ಯವಹಾರವು ಯಾರಲ್ಲಿ ಯಾವ ಯಾವ ರೀತಿಯಾಗಿರುತ್ತದೆ. ಈ ಜ್ಞಾನಿಯ ವ್ಯವಹಾರ ಎಲ್ಲೆಲ್ಲಿ ಯಾರ್ಯಾರಲ್ಲಿ ಯಾವ್ಯಾವ ಪ್ರಕಾರ ಇರುತ್ತದ ಅನ್ನುವುದನ್ನ ಎಂಬ ಪ್ರಶ್ನೆಗೆ ಅವ್ರು ಎಲ್ಲೆಲ್ಲಿ ಇರ್ತಾನ, ಎಲ್ಲಿ ಅವನ ವ್ಯವಹಾರ ಹೇಗಿರ್ತದ, ಸಂಬಂಧ ಹೇಗಿರ್ತದ ಅನ್ನುವಂತ ಪ್ರಶ್ನೆ ನನಗೆ ಹೇಳ್ರಿ ಅಂತ ಬಂದಾಗ ಅದಕ್ಕೂ ಕೂಡ ಮಹಾತ್ಮರು 101ನೇ ಶ್ಲೋಕದಲ್ಲಿ ಆ ಜ್ಞಾನಿ ಅಲ್ಲಿ ಇಲ್ಲಿ ಅಂತಲ್ಲ, ಅವರಿಗೆ ಅವರಂತೆ ವ್ಯವಹರಿಸಿ ತಾನು ತನ್ನಂತೆ ಇರುತ್ತಾನೆ. ಯಾರ ಜೊತೆ ಏನಾದ ಅವರ ವ್ಯವಹಾರದಂತೆ ಇದ್ದು ತಾನು ಮಾತ್ರ ತನ್ನಂತೆ ಇಡಿಸ್ತಾನ. ತಾನು ಅವರ ಕರ್ಮಗಳಲ್ಲಿ ಅವರ ವ್ಯವಹಾರಗಳಲ್ಲಿ ಭಾಗಿಯಾಗೋದಿಲ್ಲ. ಅದು ಹೇಗೆ ಅನ್ನುವಂಥದ್ದನ್ನ ಮುಂದಿನ 101ನೇ ಶ್ಲೋಕದಲ್ಲಿ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲ ಹೇಳಮ್ಮ. ಯಾಕಂದ್ರೆ 2-3 ದಿನ ಆಯ್ತು. ಪಾಪ ಇದು ಪೆಂಡಿಂಗ್ ಇತ್ತು ನಮ್ಗೆ. ನಮಗೂ ಸ್ವಲ್ಪ ಕೆಲ್ಸನು ಬಾಳ ಅದಮ್ಮ, ನೀವನು ಬರ್ಲಿ ಅಂತ ಮುಂದ್ ಹಾಕಿದ್ವಿ. ನಿಮ್ಮ ಪ್ರವಾಸಂಗ ತಮ್ಮ ಚಲೋ ಆಯ್ತಲ್ಲ? ಬಾಳ ಚೆನ್ನಾಗಿ ಸಂತೋಷಮ್ಮ. ಆಯ್ತು ಆರಾಮಿರಂತ. ನಮಸ್ಕಾರ. ಹಲೋ, ನಮಸ್ಕಾರ.